ನೀವು ಸಿಗರೇಟ್ ಸೇರ್ತೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ಒಂದು ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡಾಗ ನಿಮಗೆ ತುಂಬ ಸ್ಟೈಲಿಶ್ ಆಗಿ ಕಾಣ್ಬೋದು. ಟೆನ್ಷನ್ ಆದಾಗ ರಿಲೀಫ್ ಕೊಡುತ್ತೆ ಅಂತ ಒಂದು ಸಿಗರೇಟ್ ಸೇರ್ಬೋದು. ಆದರೆ ಅದು ನಿಧಾನವಾಗಿ ಸುಡ್ತಾ ಇರೋದು ಬರೀ ಸಿಗರೇಟ್ನಲ್ಲ, ನಿಮ್ಮ ಜೀವನನೇ. ನಾನು ಸಿಗರೇಟ್ ಬಿಡಿ ಅಂತ ಹೇಳಿದ ತಕ್ಷಣ ಡಾಕ್ಟರ್ ಮೊದಲು ಗೌರ್ಮೆಂಟ್ಗೆ ಇದನ್ನು ಬ್ಯಾನ್ ಮಾಡೋಕ್ಕೆ ಹೇಳಿ ಅಂತ ನೀವು ಕಮೆಂಟ್ ಮಾಡ್ಬೋದು. ಖಂಡಿತ ಅದು ಬ್ಯಾನ್ ಆಗಲೇಬೇಕು. ಆದರೆ ಅದು ಬ್ಯಾನ್ ಆಗೋವರೆಗೂ ನಿಮ್ಮ ಆರೋಗ್ಯನ, ನಿಮ್ಮ ಹಾರ್ಟ್ನ ನೀವೇ ಹಾಳು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ನನ್ನ ಕಾಳಜಿ ಇರೋದು ಗೌರ್ಮೆಂಟ್ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ. ನೋಡಿ, ನಾನು ಇಲ್ಲಿ ನಿಮಗೆ ಬುದ್ಧಿ ಹೇಳೋಕ್ಕೋ ಅಥವಾ ನಿಮ್ಮನ್ನು ಜಡ್ಜ್ ಮಾಡೋಕ್ಕೋ ಖಂಡಿತ ಬಂದಿಲ್ಲ. ಆಸ್ಪತ್ರೆಯಲ್ಲಿ ದಿನ 40ರಿಂದ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರೋ ಯುವಕರನ್ನ, ಉಸಿರಾಡೋಕ್ಕೆ ಕಷ್ಟಪಡೋರನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಆ ಡೇಂಜರಿಂದ ನಿಮ್ಮನ್ನು ಸೇಫ್ ಮಾಡಬೇಕು, ಒಬ್ಬ ಡಾಕ್ಟರ್ ಆಗಿ ನಿಮಗೆ ಹೆಲ್ಪ್ ಮಾಡಬೇಕು, ಇಷ್ಟೇ ನನ್ನ ಉದ್ದೇಶ. ಅದಕ್ಕೆ ಮುಂದಿನ 30 ದಿನ ನಾನು ಸ್ಮೋಕ್ ಫ್ರೀ ಲೈಫ್ ಅನ್ನೋ ಒಂದು ಹೊಸ ಪ್ರಯತ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಟೀಕೆ ಇರಲ್ಲ, ಯಾವುದೇ ಜಡ್ಜ್ಮೆಂಟ್ ಇರಲ್ಲ. ಬದಲಾಗಿ ಪ್ರಾಕ್ಟಿಕಲ್ ಆಗಿ, ಸುಲಭವಾಗಿ ಸಿಗರೇಟ್ ಹೇಗೆ ಬಿಡ್ಬೋದು ಅಂತ ಗೈಡ್ ಮಾಡ್ತೀನಿ. ನೀವು ಸಿಗರೇಟ್ ಸೇರ್ತಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಯಾರಾದರೂ ಸೇರ್ತಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಇವತ್ತೇ ಒಂದು ದಿಟ್ಟ ನಿರ್ಧಾರ ತಗೊಳ್ಳಿ. ಕಮೆಂಟ್ನಲ್ಲಿ ನಾನು ಸ್ಮೋಕಿಂಗ್ನ ಬಿಡ್ತೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಸಿಗರೇಟ್ ಕಡಿಮೆ ಆದರೆ ಒಂದು ಜೀವನ ಉಳಿಯುತ್ತೆ. ನಾನು ಡಾಕ್ಟರ್ ವಿನಯ್ ಜೆ. ಈ ಜರ್ನಿಯಲ್ಲಿ ಒಬ್ಬ ಫ್ರೆಂಡ್ ಆಗಿ ನಿಮ್ಮ ಜೊತೆ ನಾನು ಇರ್ತೀನಿ. ಧನ್ಯವಾದಗಳು.